ಯಾರೇ ಆಗಲಿ ಜೀವನವನ್ನು ಅರ್ಥ ಮಾಡಿಕೊಳ್ಬೇಕು, ಜೀವನದ ಕಠಿಣ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಅದನ್ನು ಪರಿಹರಿಸಬೇಕು ಅಂದರೆ ಅದು ಯಾವಾಗ ಸಾಧ್ಯ ಅಂದರೆ ನೀವು ನಿಮ್ಮ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ನಿಮಗೆ ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದಂತ ಗೊತ್ತಿಲ್ಲ ಅಂದರೆ ಯಾವುದೇ ಸಮಸ್ಯೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅದನ್ನು ಬುಡ ಸಮೇತ ಕಿತ್ತಾಕ್ಲಿಕ್ಕೆ ಆಗಲ್ಲ. ಯಾವಾಗ ನಿಮಗೆ ನಿಮ್ಮ ಮನಸ್ಸಿನ ಬಗ್ಗೆ ಸರಿಯಾಗಿ ಅರ್ಥ ಆಗ್ತದೋ ಆವಾಗ ಎಲ್ಲರ ಮನಸ್ಸು ಸಹ ಒಂದೇ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಎಲ್ಲರ ಮನಸ್ಸು ಒಂದೇ ತರಹ ಅಂತ ನಿಮ್ಗೆ ಗೊತ್ತಾದಾಗ ನೀವು ಯಾವುದೇ ಸಮಸ್ಯೆನ ತುಂಬ ಸರಳವಾಗಿ ಸುಲಭವಾಗಿ ಸೊಲ್ಯೂಷನ್ ಮಾಡ್ತೀರಾ. ಯಾಕೆಂದರೆ ನೀವು ನಿಮ್ಮ ಮನಸ್ಸನ್ನು ಅರ್ಥರೆ ಎಲ್ಲರ ಮನಸ್ಸನ್ನ ಅರ್ಥ ಹಾಗೆ. ಹೇಗೆಂದರೆ ನೀವು ಏನು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ, ಇದು ನಿಮ್ಗೆ ಗೊತ್ತಾದರೆ ಬೇರೆಯವರು ಯಾಕೆ, ಏನು, ಹೇಗೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ನಾವು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟಕರ, ಕಠಿಣ, ಜಟಿಲ. ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂದರೆ ನಿಮಗೆ ಜೀವನದ ಆಯ್ಕೆ ಏನು ಮಾಡ್ತೀವಿ, ಕಠಿಣ ಪರಿಸ್ಥಿತಿ ಹೇಗೆ ಎದುರಿಸ್ತೀವಿ ಅದರ ಗುಟ್ಟು ನಿಮಗೆ ಗೊತ್ತಾದ ಹಾಗೆ. ಯಾಕೆಂದರೆ ಜಟಿಲ ಕಠಿಣ ಮನಸ್ಸನ್ನು ಅರ್ಥ ಮಾಡಿಕೊಂಡ ಮೇಲೆ ಬಾಕಿ ಎಲ್ಲ ಸಮಸ್ಯೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ತಿಳಿದವರು ಏನು ಹೇಳ್ತಾರಂದರೆ, ಯಾರು ಮನಸ್ಸನ್ನು ಅರ್ಥ ಮಾಡಿಕೊಳ್ತಾರೋ, ಯಾರು ಮನಸ್ಸಿನ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ತಾರೋ, ಮನಸ್ಸು ಹೇಗೆ ಕೆಲಸ ಮಾಡ್ತದಂತ ಅರಿತಾರೋ ಅವರು ಜೀವನದ ಪ್ರತಿ ಸಮಸ್ಯೆಯನ್ನು, ಕಠಿಣದಲ್ಲಿ ಕಠಿಣ ಸಮಸ್ಯೆಯನ್ನು ಸಲೀಸಾಗಿ ಸೊಲ್ಯೂಷನ್ ಮಾಡ್ತಾರೆ, ಪರಿಹಾರ ಮಾಡ್ತಾರೆ. ಒಂದು ವೇಳೆ ನೀವು ಜೀವನದ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು, ಜೀವನನ ಅರ್ಥ ಮಾಡಿಕೊಳ್ಬೇಕು, ಜೀವನನ ಚೆನ್ನಾಗಿ ಬದುಕಬೇಕು ಅಂದರೆ ನೀವು ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕಾದದ್ದು ಮಹತ್ವಪೂರ್ಣ. ಮನಸ್ಸಿನ ಕ್ರಿಯಾಕಲಾಪ, ಗತಿವಿಧಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮನಸ್ಸನ್ನು ಅರ್ಥ ಮಾಡಿಕೊಂಡ್ರೆ ಬೇರೆ ಎಲ್ಲ ಅರ್ಥ ಆದ ಹಾಗೆ. ಯಾಕಂದರೆ ಮನಸ್ಸು ಅರ್ಥ ಮಾಡಿಕೊಂಡ್ರೆ ಮನಸ್ಸು ಶಾಂತ ಆಗ್ತದೆ. ಶಾಂತ ಮನಸ್ಸಿನಿಂದ ಪ್ರಜ್ಞೆಯ ವಿಕಸನ ಆಗ್ತದೆ, ವಿವೇಕ ಮೂಡ್ತದೆ. ಆ ವಿವೇಕವೇ ಬಾಕಿ ಎಲ್ಲ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಶಕ್ತಿ ಕೊಡುವಂಥದ್ದು. ನಾವು ಏನನ್ನಾದರೂ ಹೇಗೆ ತಿಳಿದುಕೊಳ್ತೀವಿ, ನಾವೆಲ್ಲವನ್ನು ನಮ್ಮ ಮನಸ್ಸಿನ ಮೂಲಕವೇ ಅರ್ಥ ಮಾಡಿಕೊಳ್ತೇವೆ. ನಾವೇನು ಕೆಲಸ ಮಾಡಿದ್ರು, ಅನುಭವ ಪಡೆದ್ರು ಅದು ನಮ್ಮ ಮನಸ್ಸೇ ಅಲ್ವಾ. ನೀವೇನೇ ಕೇಳಿದ್ರು, ವಿಚಾರ ಮಾಡಿದ್ರು, ಕಾರ್ಯ ಮಾಡಿದ್ರು ಎಲ್ಲ ನಿಮ್ಮ ಮನಸ್ಸಿನ ಮೂಲಕವೇ. ಆದರೆ ನೀವು ಮನಸ್ಸನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಯಾವುದರಿಂದ ನೀವು ಬೇರೆ ಎಲ್ಲ ವಿಷಯ ತಿಳ್ಕೊಳ್ತಾ ಇದ್ದೀರೋ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಮನಸ್ಸಿಂದ ನೀವು ಸಮಸ್ಯೆಯನ್ನು, ಕಷ್ಟನ ಪರಿಹಾರ ಮಾಡಲಿಕ್ಕೆ ಹೊರಟಿದ್ದೀರಾ, ಆದರೆ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಏನು ಈ ಮನಸ್ಸು? ನನ್ನ ಮನಸ್ಸೇ ಸರಿಯಿಲ್ಲ, ನಾನು ಮನಸ್ಸು ಮಾಡಿದ್ರೆ ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ನನ್ನ ಮನಸ್ಸಿಗೆ ಬೇಜಾರಾಯಿತು, ನನ್ನ ಮೂಡ್ ಆಫ್ ಆಯಿತು, ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ, ನನ್ನ ಮನಸ್ಸಿಗೆ ಇದಿಷ್ಟ, ನನ್ನ ಮನಸ್ಸಿಗೆ ಅದಿಷ್ಟ, ನನ್ನ ಮನಸ್ಸಿಗೆ ಅವ್ರ ಕಂಡ್ರೆ ಆಗಲ್ಲ. ಏನು ಈ ಮನಸ್ಸು? ಹಾಗಾಗಿ ನಾವು ಏನೇ ತಿಳಿದುಕೊಳ್ಳೋಕ್ಕಿಂತ ಮುಂಚೆ, ಏನೇ ಜ್ಞಾನ ಪಡೆದುಕೊಳ್ಳೋಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾದದ್ದು ಮನಸ್ಸನ್ನು. ಯಾಕೆಂದರೆ ಮನಸ್ಸು ಅರ್ಥ ಆಗಿಲ್ಲ ಅಂದರೆ ಬಾಕಿ ಎಲ್ಲ ವ್ಯರ್ಥ. ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವಿಧಾನ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗಿರಬೇಕು ಅಂತ ಅಲ್ಲ. ಯಾಕೆಂದರೆ ಮನಸ್ಸು ಹೇಗಿರಬೇಕು ಅಂತ ತಿಳಿದುಕೊಳ್ಳಿಕ್ಕೆ ಹೋದರೆ ನಾವು ಮನಸ್ಸಿನ ಮೂಲಕನೇ ಮನಸ್ಸು ಹೇಗಿರಬೇಕು ಅಂತ ನಿರ್ಧಾರ ಮಾಡಿದ ಹಾಗೆ. ನಿರ್ಧಾರ ಮಾಡಿದ್ದು ಯಾರು? ಅದೇ ಮನಸ್ಸು. ಯಾವ ಮನಸ್ಸು? ನಾವು ಇನ್ನು ಯಾವ ಮನಸ್ಸನ್ನು ಅರ್ಥ ಮಾಡಿಕೊಂಡಿಲ್ವೋ ಅದೇ ಮನಸ್ಸು. ಕೃಷ್ಣಮೂರ್ತಿ ಏನು ಹೇಳ್ತಾರಂದರೆ, ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕಾದದ್ದು ಶಿಕ್ಷಣದ ಮೊದಲ ಪಾಠ ಆಗಬೇಕು ಅಂತ, ಪರಮ ಅವಶ್ಯಕ ಆಗಬೇಕು ಅಂತ. ಯಾವುದರಿಂದ ನಾವು ಏನೆಲ್ಲ ಮಾಡ್ತಾ ಇದ್ದೀವೋ, ಅರಿತಾ ಇದ್ದೀವೋ ಅದನ್ನೇ ತಿಳಿದುಕೊಂಡಿಲ್ಲ ಅಂದರೆ ಹೇಗೆ? ಹಾಗಾದರೆ ಏನೀ ಮನಸ್ಸು? ನಮ್ಮ ಮನಸ್ಸು ಜಲ, ವಾಯು, ವಾತಾವರಣದ ಪರಿಣಾಮ ಅಲ್ವಾ? ಇದೇ ತಾನೇ ಮನಸ್ಸು. ನಮ್ಮ ಮನಸ್ಸಲ್ಲಿ ಏನೆಲ್ಲ ಇದೆಯೋ ಹಿಂದಿನಿಂದ ಬಂದಿರುವಂಥದ್ದು ಪರಂಪರೆಯ ಪರಿಣಾಮ ಅದೇ ಅಲ್ವಾ ಮನಸ್ಸು. ಸಾಮಾಜಿಕ ವ್ಯವಸ್ಥೆ, ಸಂಸ್ಕೃತಿಯ ಪರಿಣಾಮ ಅದೇ ಅಲ್ವಾ ನಮ್ಮ ಮನಸ್ಸು. ಸಾಮಾಜಿಕ ಆರ್ಥಿಕ ಪ್ರಭಾವ ಏನು ಬಿದ್ದಿದೆ ನಮ್ಮ ಮನಸ್ಸಿನ ಮೇಲೆ ಅದೇ ತಾನೇ ಮನಸ್ಸು. ಸಮಾಜದ ರೀತಿ ನೀತಿ ಏನಿದೆಯೋ ಅದೇ ತಾನೇ ನಮ್ಮ ಮನಸ್ಸಲ್ಲಿರೋದು. ನೀವೇನು ಧರ್ಮ, ಜಾತಿ ಅಂತ ಇದ್ದೀರೋ ಅದರ ಪರಿಣಾಮ ತಾನೇ ನಿಮ್ಮ ಮನಸ್ಸು. ನಾನು ಇಂಥ ಧರ್ಮದವನು, ನಾನು ಇಂಥ ಜಾತಿಯವನು, ಇದರ ಸಿದ್ಧಾಂತ ತಾನೇ, ಸಂಘಟನೆಯ ಸಂಪ್ರದಾಯ ತಾನೇ ನಿಮ್ಮ ಮನಸ್ಸು. ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಒಂದು ಸಲ ಗಮನಿಸಿ ನೋಡಿ. ನೀವೆಲ್ಲೂ ಹುಟ್ಟಿದಿರೋ ಅಲ್ಲಿಂದನೇ ನಿಮ್ಮ ಮನಸ್ಸು ಹೇಗಿರಬೇಕನ್ನೋದು ನಿರ್ಧಾರ ಆಗಿಬಿಟ್ಟಿದೆ. ನೀವು ಹಿಂದೂ ಮನೇಲಿ ಹುಟ್ಟಿದರೆ ಒಂಥರ,
ನೀವು ಬೇರೆ ಜಾತಿಯಲ್ಲಿ ಹುಟ್ಟಿದ್ರೆ ಅದೊಂಥರ, ಅದೇ ನೀವು ಬೇರೆ ರಾಜ್ಯದಲ್ಲಿ ಹುಟ್ಟಿದರೆ, ಬೇರೆ ದೇಶದಲ್ಲಿ ಹುಟ್ಟಿದರೆ ಒಂಥರ ಇರ್ತೀರ. ಗಮನಿಸಿ ನೋಡಿ, ಸ್ಪಷ್ಟವಾಗಿ ಕಾಣ್ತಾ ಇದೆಯಾ? ನಿಮ್ಮ ಮನಸ್ಸು ಜಲ, ವಾಯು, ವಾತಾವರಣ, ಪರಿಸರ, ಪರಂಪರೆ, ಸಂಸ್ಕೃತಿ, ಧರ್ಮ, ಜಾತಿ, ಸಂಪ್ರದಾಯ, ವಿಚಾರಧಾರೆ, ಧಾರಣೆ, ಮಾನ್ಯತೆ, ಶಿಕ್ಷಣ ಇವೆಲ್ಲದರ ಪರಿಣಾಮ ಅಲ್ವಾ? ಇದೇ ತಾನೇ ನಿಮ್ಮ ಮನಸ್ಸು. ಯಾಕೆಂದರೆ ನಮಗೇನು ಗೊತ್ತಿದೆಯೋ ಇವೇ ತಾನೇ. ಇದ್ರ ಹೊರತಾಗಿ ಏನಾದರೂ ಗೊತ್ತಿದೆಯಾ ನಿಮಗೆ? ಧ್ಯಾನವಿಟ್ಟು ನೋಡಿ, ನೀವೇನು ಯೋಚಿಸ್ತಾ ಇದ್ದೀರಾ, ಏನು ಅನುಭವ ಮಾಡ್ತಾ ಇದ್ದೀರಾ, ಎಲ್ಲ ಇವೇ ತಾನೇ. ನಿಮಗೇನಾದರೂ ತಿಂಡಿ ಇಷ್ಟ ಅಂದರೆ ಅದು ಇಲ್ಲಿ ಪಕ್ಕದಲ್ಲಿ ಸಿಗ್ತಾ ಇದೆಯೇ, ಅದಕ್ಕೆ ತಾನೇ ಇಷ್ಟ. ನಿಮಗೆ ಯಾವುದಾದ್ರೂ ಡ್ರೆಸ್ ಇಷ್ಟ ಅಂದರೆ ಅದು ಅಕ್ಕಪಕ್ಕದಲ್ಲಿ ಜನ ಹಾಕ್ತಾರೆ, ಅದಕ್ಕೆ ತಾನೇ ಇಷ್ಟ. ನೀವು ಭಾರತೀಯ ಸ್ತ್ರೀ ಫಾರಿನರ್ನ ಕಾಚಾ ಅಬ್ರಾದಲ್ಲಿ ನೋಡಿದ್ರೆ ನೀವು ನಾಚಿಕೊಳ್ತೀರಾ. ಯಾಕೆಂದರೆ ಆ ರೀತಿ ಇಲ್ಲಿ ಯಾರೂ ಇಲ್ಲ. ಕಾಣ್ತಾ ಇದೆಯಾ ನಾನೇನು ಹೇಳ್ತಾ ಇದ್ದೀನಿ ಅಂತ? ಇದೇ ತಾನೇ ನಿಮ್ಮ ಮನಸ್ಸು. ಯಾಕೆ ಕಾಣ್ತಾ ಇಲ್ಲ ಅಂದರೆ ನಿಮ್ಮ ಮನಸ್ಸು ತರಬೇತಿ ಆಗಿದೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಮನಸ್ಸು ಕಂಡೀಷನಿಂಗ್ನ ಪರಿಣಾಮ ಅಲ್ವಾ? ಇದನ್ನೇ ನೋಡಬೇಕು. ನಮ್ಮ ಮನಸ್ಸೇನಿದೆ ಅದು ವಾಸ್ತವದಲ್ಲಿ ನಮ್ಮದೇ ಮನಸ್ಸ ಅಥವಾ ಸಮಾಜದ, ಸಂಸ್ಕೃತಿಯ, ದೇಶದ, ವಾತಾವರಣದ ಮನಸ್ಸ? ಆವಾಗ ಗೊತ್ತಾಗ್ತದೆ ನಮಗೆ ಮನಸ್ಸು ನಮ್ದಲ್ವೇ ಅಲ್ಲ. ಏನನ್ನ ಮನಸ್ಸು ಅಂತೀವೋ, ಮನಸ್ಸಲ್ಲಿ ತುಂಬಿಕೊಂಡಿದ್ದೀವೋ ಅದೇ ಮನಸ್ಸು, ಅದು ನಮ್ದಲ್ವೇ ಅಲ್ಲ. ನೀವೇನು ಮನಸ್ಸಿನ ಮೂಲಕ ಯೋಚಿಸ್ತೀರಾ, ಮಾಡ್ತೀರಾ, ಹೇಳ್ತೀರಾ ನಾನು ಮಾಡಿದೆ ಅಂತ. ನೀವೇನು ಮಾಡ್ತಾ ಇಲ್ಲ, ನಿಮ್ಮಿಂದ ಮಾಡಿಸಲಾಗ್ತಾ ಇದೆ. ಜನ, ಸಮಾಜ ನಿಮ್ಮನ್ನು ಕಂಡೀಷನಿಂಗ್ ಮಾಡಿದೆ, ಅದ್ರ ಮೂಲಕ ನೀವು ನಡೀತಾ ಇದ್ದೀರಾ. ನಿಮ್ಗೆ ಅನಿಸ್ತಾ ಇದೆ ನಾನೇ ಮಾಡಿದೆ ಅಂತ. ನೀವೇನು ಓದ್ತಾ ಇದ್ದೀರಾ, ತಿಂತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಅದು ನೀವು ಮಾಡ್ತಾ ಇಲ್ಲ. ಒತ್ತಾಯಪೂರ್ವಕವಾಗಿ ನಿಮ್ಮಿಂದ ಮಾಡಿಸಲಾಗ್ತಾ ಇದೆ. ನೀವೇನು ಮಾರ್ಕೆಟಿಗೆ ಹೋಗಿ ತಂದ್ರಲ್ಲ, ಅದು ನೀವು ತಂದಿಲ್ಲ. ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ, ಯಾರೋ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ, ಅಥವಾ ಯಾರ ಹತ್ರನೂ ನೋಡಿದ್ರಿ, ಅದಕ್ಕೆ ಹೋಗಿ ತಂದ್ರಿ. ಏನು ಹೇಳ್ತಾ ಇದ್ದೀರಾ? ನಾನು ಹೋಗಿ ತಗೊಬಂದೆ. ನೀವೇನೂ ಮಾಡಿಲ್ಲ, ಮಾಡಿಸಲಾಗಿದೆ, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ಯಾವುದೇ ವಿಚಾರ ವಿಶ್ವಾಸ ಮಾಡಿಸಲಾಗಿದೆ. ಈ ಧಾರಣೆ, ಈ ಮಾನ್ಯತೆ, ಇದ್ರ ಮೇಲೆ ವಿಶ್ವಾಸ ಮಾಡುವಂಥ ನೀವು ಇದನ್ನೇ ನಿಜ ಅಂತ ನಂಬಿದ್ದೀರಾ. ನಿನ್ನದು ಈ ಧರ್ಮ ಅಥವಾ ನಿಮ್ಮದು ಈ ಜಾತಿ, ಅಲ್ಲಿನ ಎಲ್ಲ ಸಂಪ್ರದಾಯಗಳನ್ನು ನಿಮ್ಮ ತಲೆ ತುಂಬಿಸಲಾಗಿದೆ. ನೀವು ಅದಕ್ಕೆ ತಕ್ಕಂತೆ ಹೊಂದ್ಕೊಂಡಿದ್ದೀರಾ. ಯಾವುದೇ ವ್ಯಕ್ತಿ ಇಲ್ಲ ಈ ಧಾರಣೆಗೆ, ಮಾನ್ಯತೆಗೆ, ಸಂಪ್ರದಾಯಕ್ಕೆ ಒಳಗಾಗದಂಥವ್ರು. ನೀವೇ ಹೇಳಿ, ನೀವೇನು ಯೋಚಿಸ್ತಾ ಇದ್ದೀರೋ, ಯಾವ ಆಧಾರದ ಮೇಲೆ ಯೋಚಿಸ್ತಾ ಇದ್ದೀರಾ? ನಿಮ್ಮ ತಲೆಯಲ್ಲಿ ಏನು ತುಂಬಿಸಲಾಗಿದೆ ಅದ್ರ ಮೇಲೆ ತಾನೇ. ನಿಮಗೆ ಏನು ತುಂಬಿಸಲಾಗಿದೆಯೋ ಅದು ಸೀಮಿತ, ಅದಕ್ಕಿಂತ ಹೊರಗಡೆ ನಿಮ್ಗೆ ಯೋಚಿಸ್ಲಿಕ್ಕಾಗಲ್ಲ. ನಿಮ್ಮಲ್ಲಿ ಏನು ತುಂಬಿಸಲಾಗಿದೆ ಅದರಿಂದ ನೀವು ಹಿಂದೂ, ಮುಸ್ಲಿಮ್ಸ್ ಆಗಿರೋದು. ಯಾರು ಯಾವ ವಾತಾವರಣದಲ್ಲಿ ಬೆಳೀತಾರೋ ಅವರು ಹಾಗೆ ಆಗಿಬಿಡ್ತಾರೆ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಒಂದೇ ಥರ ಯಾಕಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಯಾಕೆ? ಎಲ್ಲಿ ಹುಟ್ಟಿದಾರೋ ಅಲ್ಲಿ ಬೇರೆ ಬೇರೆ ರೀತಿ ಇದೆ. ನೀವೇನೋ ಕಲ್ತ್ರಿ, ಬೇರೊಬ್ಬರು ಮತ್ತೇನೋ ಕಲಿತರು, ನಂಬಿದರು. ಒಬ್ಬೊಬ್ಬರು ಒಂದೊಂದು ಥರದ ಧಾರಣೆ, ವಿಶ್ವಾಸ, ಸಂಸ್ಕಾರ, ಪರಂಪರೆ, ಶಿಕ್ಷಣ, ಆ ಜ್ಞಾನ ತಗೊಂಡು ಸಂಸಾರದಲ್ಲಿ ಜೀವನ ಎದುರಿಸ್ಲಿಕ್ಕೆ ಬರ್ತಾರೆ. ಇವೆಲ್ಲ ಇಟ್ಕೊಂಡು ಹೇಗೆ ನೀವು ನಿಮ್ಮ ಜೀವನನ್ನು ಸಮರ್ಥವಾಗಿ ಎದುರಿಸ್ಲಿಕ್ಕೆ ಸಾಧ್ಯ? ಸೀಮಿತ ಜ್ಞಾನದ ಜೊತೆ. ನೀವಿಲ್ಲಿ ರಾಮನ ಪೂಜಿಸೋರು ಕೃಷ್ಣನನ್ನು ಒಪ್ಪಲ್ಲ, ಕೃಷ್ಣನನ್ನು ಪೂಜಿಸೋರು ರಾಮನ ಒಪ್ಪಲ್ಲ. ಒಂದೇ ದೇಶದವರಾಗಿ ಬೌದ್ಧರು ಹಿಂದೂಗಳಿಗೆ ಒಪ್ಪಲ್ಲ, ಹಿಂದೂ ಬೌದ್ಧರನ್ನು ಒಪ್ಪಲ್ಲ. ಏನಿವೆಲ್ಲ ಕಂಡೀಷನಿಂಗ್ ತಾನೇ, ಮಾನ್ಯತೆ ತಾನೇ. ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ? ನಿಜವಾದ ಸತ್ಯದ ಅನುಭವ ಏನಾದರೂ ನಿಮಗೆ ಆಗಿದೆಯಾ? ನಮಗೆ ಏನೋ ಕಲಿಸಲಾಗಿದೆ, ಕಿವಿಲಿ ತುಂಬಲಾಗಿದೆ, ಅದನ್ನು ನಂಬಿದ್ದೇವೆ. ಅದೇ ನಮ್ಮ ಮನಸ್ಸು ಆಗಿದೆ. ನಾವು ಆ ಮನಸ್ಸನ್ನು ನಂಬಿ ನಡೀತಾ ಇದ್ದೀವಿ. ಮನಸ್ಸಿನ ಬಗ್ಗೆ, ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಏನು ಗೊತ್ತಿಲ್ಲದೆ ನಾವು ನಡೀತಾ ಇದ್ದೀವಿ. ಗೊತ್ತಾಗ್ತಾ ಇದೆಯಾ ಮನಸ್ಸು ನಮ್ಮನ್ನು ಹೇಗೆ ಪ್ರಭಾವಿತಗೊಳಿಸ್ತಾ ಇದೆ ಅಂತ? ನಿಮ್ಮನ್ನು ಬೇರೆ ಧರ್ಮಕ್ಕೆ, ಬೇರೆ ದೇಶಕ್ಕೆ ಕಳಿಸಿದ್ರೆ ಆವಾಗಲೂ ನೀವು ಹೀಗೆ ಹೇಳ್ತೀರಾ ನಾನು ಈ ಜಾತಿ ಅಂತ? ಇಲ್ಲ ತಾನೇ. ಆವಾಗ ನಿಮ್ಮ ಮನಸ್ಸು ಅಲ್ಲಿನ ವಾತಾವರಣ, ಧರ್ಮ, ಭಾಷೆ, ವ್ಯವಸಾಯ, ಪರಿಣಾಮ ಆ ರೀತಿ ಆಗಿಬಿಡ್ತದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವೇನು ಯೋಚಿಸ್ತಿರೋ, ಮಾಡ್ತಿರೋ ಅದು ಅಲ್ಲಿನ ಸನ್ನಿವೇಶದ ಪರಿಣಾಮ. ಸೀಮಿತ, ಹಳೆಯ ವಾಡಿಕೆ. ಆದರೆ ಜೀವನ ಸತತ ಗತಿಶೀಲ. ಜೀವನದಲ್ಲಿ ಸತತ ಪರಿವರ್ತನೆ ಇದೆ, ಹೊಸತನ ಇದೆ, ಜೀವನ ವಿಶಾಲ ಆಗಿದೆ. ನೀವು ಸೀಮಿತ ಜ್ಞಾನದ ಜೊತೆ ಜೀವನ ಎದುರಿಸ್ಲಿಕ್ಕೆ ಹೋದರೆ ಜೀವನದ ಹೊಡೆತ ತಿಂತೀರಾ. ನಿಮ್ಮ ಮನಸ್ಸು ರೋಬೋಟ್ ಥರ ಆಗಿದೆ. ಏನೋ ನಿಮ್ಮ ತಲೆಯಲ್ಲಿ ಇನ್ಫಾರ್ಮೇಷನ್, ಡಾಟಾ ಸ್ವಲ್ಪ ತುಂಬಿಸಲಾಗಿದೆ. ಆ ಮಾನ್ಯತೆಯ ಅನುಗುಣವಾಗಿ ಪ್ರತಿಕ್ರಿಯಿಸ್ತಾ ಇದ್ದೀರಾ. ನಿಮ್ಮಲ್ಲಿ ಏನು ತುಂಬಿಸಲಾಗಿದೆ ಅದರ ಆಧಾರದ ಮೇಲೆ ನೀವು ಸೊಲ್ಯೂಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ಮಂದಾಗಿದೆ, ಕುಂಠಿತ ಆಗಿದೆ, ಸೌದೋಗಿದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಏನೇ ಹೊಸ ವಿಚಾರ ಹೊಳಿತಾ ಇಲ್ಲ, ಕ್ರಿಯೇಟಿವಿಟಿ ಇಲ್ಲವಾಗಿದೆ. ಯಾವುದೋ ಸಿದ್ಧಾಂತ
ಮಾನ್ಯತೆ ಹಿಡ್ಕೊಂಡು ಅದನ್ನು ಬಡಿಬಡಿಸ್ತಾ ಇದ್ದೀರಾ. ಎಚ್ಚರ ಇಲ್ಲ, ಜಾಗರಣೆ ಇಲ್ಲ, ಯಾವುದು ಸರಿ ಯಾವುದು ತಪ್ಪು ಯೋಚಿಸುವ ಶಕ್ತಿ ಇಲ್ಲ, ಸ್ಪಷ್ಟ ದೃಷ್ಟಿ ಇಲ್ಲಾಗಿದೆ. ಎಷ್ಟೋ ಜನ ಕೋಳಿ ಕೂರಿ ಬಲಿ ಕೊಡ್ತಾರೆ, ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅಂತಾರೆ. ಕಾಣ್ತಾ ಇಲ್ವಾ? ಒಂದು ಪ್ರಾಣಿ ಅದರ ಜೀವ ತೆಗಿತಾ ಇದ್ದೀರಾ, ಕೊಲ್ತಾ ಇದ್ದೀರಾ, ಅದು ನರಳುತ್ತಾ ಇದೆ, ನೋವು ಅನುಭವಿಸ್ತಾ ಇದೆ, ಕಾಣ್ತಾ ಇಲ್ವಾ? ಇದೇ ಆಗೋದು ವ್ಯರ್ಥ ವಿಶ್ವಾಸ ನಂಬಿದಾಗ. ಕಣ್ಮುಂದೆ ತಪ್ಪು ನಡೀತಾ ಇದ್ರು, ನೋಡುವ ಕಣ್ಣಿಲ್ಲ, ಮಾನ್ಯತೆ ನಂಬಿಕೆಯ ಕಣ್ಣಿಂದ ನೋಡ್ತಾ ಇದ್ದೀವಿ. ಒಂದು ಸಣ್ಣ ಮಗು ಸಹ ಅರ್ಥ ಆಗ್ತದೆ ಏನು ನಡೀತಾ ಇದೆ ಅದು ತಪ್ಪು ಅಂತ. ಯಾಕೆಂದರೆ ಅದಕ್ಕಿನ್ನೂ ನಾವು ಕಂಡೀಷನಿಂಗ್ ಮಾಡಿಲ್ಲ. ನಿಧಾನ ಆ ಮಕ್ಕಳನ್ನು ಸಹ ನಾವು ಇದು ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಕೆಲಸ, ನಮ್ಮ ಪರಿವಾರ, ಇವರು ನಮ್ಮ ಜನರು, ಅವ್ರು ಬೇರೆಯವರು, ಇವ್ರು ಒಳ್ಳೆಯವರು, ಅವ್ರು ಕೆಟ್ಟವರು, ಇದು ನಮ್ಮ ಸರ್ಕಾರ, ಇದು ನಮ್ಮ ದೇಶ, ಇದು ನಮ್ಮ ಭಾಷೆ, ಹೀಗೆ ಎಲ್ಲ ತುಂಬಿಸಿ ಸಂಸ್ಕಾರ ಮಾಡ್ತೀವಿ. ಈಗ ಹೇಳಿ, ನೀವೇನು ಯೋಚಿಸ್ತಾ ಇದ್ದೀರಾ? ಕೆಲಸ ಮಾಡ್ತಾ ಇದ್ದೀರಾ? ಅದು ರಚನಾತ್ಮಕ ಆಗಲಿಕ್ಕೆ ಹೇಗೆ ಸಾಧ್ಯ? ಹೊಸ್ತನ ಬರ್ಬೋದಾ? ಅದ್ಭುತ ಆಗಬಹುದಾ? ಪರಮಾನಂದದ ಅನುಭವ ಆಗಬಹುದಾ? ಆಗಲ್ಲ. ಯಾಕೆಂದರೆ ಸಂವೇದನಶೀಲ ಆಗಿಲ್ಲ. ನಾವು ಮಷಿನ್ ಥರ ಆಗಿಬಿಟ್ಟಿದ್ದೀವಿ, ಕಂಪ್ಯೂಟರ್ ಥರ, ರಾಬರ್ಟ್ ಥರ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಗೆ ಅನಿಸ್ತಾ ಇರ್ತದೆ ಬದುಕಿದ್ದೀರಾ ಅಂತ. ಇಲ್ಲ, ಮನಸ್ಸು ಸತ್ತು ಹೋಗಿದೆ. ಸತ್ತು ಮನಸ್ಸಿನ ಜೊತೆ ನಾವು ಉಜ್ಜಾಡ್ತಾ ಇದ್ದೀವಿ. ಬದುಕಿದ್ದೀವಿ ಅನಿಸ್ತಾ ಇದೆ, ಆದರೂ ಜೀವಂತ ಶವ. ಜೀವನ ಅನ್ನೋದು ಪರಿವರ್ತನಶೀಲ, ಸತತ ಪರಿವರ್ತನೆ ಆಗ್ತಾ ಇದೆ. ಪ್ರತಿ ಕ್ಷಣ ಬದಲಾಗ್ತಾ ಇದೆ. ನಿಮ್ಮ ಶರೀರ ಸಹ ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಆದರೆ ನಾವು ಮಾತ್ರ ಹಳೆಯದನ್ನು ಹಿಡ್ಕೊಂಡು ಕೂತಿದ್ದೀವಿ. ನಾವು ಸಹ ಜೀವನ ಜೊತೆ ಬದಲಾಗಬೇಕಾಗ್ತದೆ. ಯಾವ ವಿಚಾರ ಸಿದ್ಧಾಂತನ ಹಿಡಿದು ಕೂತಿದ್ದೀವೋ, ಯಾವ ರೀತಿ ನಾವು ನಮ್ಮನ್ನು ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸು ಏನಿದೆ ನಮ್ಮದೇ ಮನಸ್ಸು ಅಲ್ಲ, ಹೊರಗಿನ ವಾತಾವರಣದ, ಸಂಸ್ಕೃತಿಯ, ಸಂಸ್ಕಾರದ ಮನಸ್ಸು. ಒಂದು ಗಿಣಿ ಪಂಜರದಲ್ಲಿದ್ದರೆ ಕಾಣ್ತದೆ ಬಂದಿಯಾಗಿದೆ ಅಂತ. ಒಬ್ಬ ಜೈಲಲ್ಲಿದ್ದರೆ ಕಾಣ್ತಾನೆ ಜೈಲಲ್ಲಿದ್ದಾನೆ ಅಂತ. ಆದರೆ ಮನಸ್ಸು ಯಾವ ಜೈಲಿನಲ್ಲಿದೆ ಕಾಣಲ್ಲ. ನೀವು ಬಂದಿಯಾಗಿದ್ದೀರಾ. ಧರ್ಮ, ಜಾತಿ, ವಿಚಾರಧಾರಣೆ, ಮಾನ್ಯತೆ, ದೇಶ, ರಂಗರೂಪ, ಗಂಡು ಹೆಣ್ಣು, ಮಕ್ಕಳು, ಮುದಿಯರು, ಇಂಥ ಬಂಧನದಲ್ಲಿ ಇದ್ದೀರಾ. ಹಾಗಾಗಿ ನೀವು ಅನಂತ ಆಗಿದ್ರೂ ಸಹ ಸೀಮಿತ ಆಗಿಬಿಟ್ಟಿದ್ದೀರಾ. ಇದೇ ನಿಮ್ಮ ದುಃಖ. ನಾವೆಲ್ಲರೂ ಸಿದ್ಧಾಂತ, ವಿಶ್ವಾಸ, ಅನುಭವ, ಜ್ಞಾನದ ಬಂಧನದಲ್ಲಿ ಬಂಧಿತರಾಗಿದ್ದೀವಿ. ಮತ್ತು ನಾವು ಜೀವನದ ಸತತ ಗತಿಶೀಲ ಆಗಿರುವಂತಹ ಜೀವನದ ಜೊತೆ ಬದುಕಲಿಕ್ಕೆ ಬಂದಿದ್ದೀವಿ. ಹೇಗೆ ಬದುಕೋದು? ಜೀವನ ನಿಲ್ಲಲ್ಲ. ಜೀವನ ಸತತ ಪರಿವರ್ತನೆಯ ಕಡೆ ನಡೀತಾ ಇದೆ. ಸಮಸ್ಯೆ ಬರ್ತಾ ಇರ್ತದೆ, ಆಯ್ಕೆ ಬರ್ತಾ ಇರ್ತದೆ. ಪ್ರತಿ ಸಲ ಹೊಸ ಸಮಸ್ಯೆ, ಹೊಸ ಆಯ್ಕೆ ಬರ್ತದೆ. ಹಾಗಾಗಿ ನಮ್ಮ ದೃಷ್ಟಿಕೋನ ಪ್ರತಿಕ್ಷಣ ಹೊಸದಾಗಿರಬೇಕಾಗ್ತದೆ. ಬದಲಾಗ್ತಿರುವ ಜೀವನಕ್ಕೆ ನಮ್ಮ ಹಳೆಯ ಸಿದ್ಧಾಂತ, ಯೋಚನಾ ಲಹರಿಯಿಂದ ನಾವು ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಪ್ರತಿ ಸಲ ಹಳೆಯ ಮಾನ್ಯತೆಯ ಸಿದ್ಧಾಂತದ ಕಣ್ಣಿಂದ ಹೊಸ ಜೀವನನ ನೋಡಲಿಕ್ಕೆ ಆಗ್ತದ? ಸಮಸ್ಯೆ ಎಲ್ಲಿ ಬರ್ತದೆ ಅಂದರೆ, ನಿಮ್ಮ ಮನಸ್ಸು ಅತೀತದಿಂದ ಆವೃತ್ತ ಆಗಿದೆ. ಜೀವನ ನಿರಂತರ ವರ್ತಮಾನದಲ್ಲಿ ಪರಿವರ್ತನೆ ಆಗ್ತಾ ಇದೆ. ವರ್ತಮಾನದ ಸಮಸ್ಯೆನ ಅತೀತದ ವಿಶ್ವಾಸದ ಮಾನ್ಯತೆಯ ದೃಷ್ಟಿಕೋನದಿಂದ ಎದುರಿಸಲಿಕ್ಕೆ ಹೇಗೆ ಸಾಧ್ಯ? ಇದೇ ನಮ್ಮ ದುಃಖಕ್ಕೆ ಕಾರಣ ಸಹ. ಈ ರೀತಿ ನಾವು ಬೇರೆಯವರ ದುಃಖಕ್ಕೂ ಕಾರಣ ಆಗ್ತೀವಿ. ಹಾಗಾಗಿ ಸಮಸ್ಯೆ, ದುಃಖ, ಕಷ್ಟ ಎದುರಿಸಬೇಕು ಅಂದರೆ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ನೀವು ಎದುರಿಸ್ತಿರುವ ಸಮಸ್ಯೆನಲ್ಲ, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಸಮಸ್ಯೆ. ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮನಸ್ಸು ಯಾವ ರೀತಿ ಸಿದ್ಧಾಂತ, ವಿಶ್ವಾಸ, ಧಾರಣೆಯಲ್ಲಿ ಸಿಕ್ಕಾಕೊಂಡಿದೆ ಅಂತ, ಸಂಸ್ಕಾರದ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ. ಮಾಡಬೇಕಾದ ಕಾರ್ಯ ಏನು? ಸಮಸ್ಯೆ ಎದುರಿಸೋದಾ ಅಥವಾ ಮನಸ್ಸನ್ನು ಇವೆಲ್ಲದರಿಂದ ಮುಕ್ತ ಮಾಡೋದ, ಸ್ವಾತಂತ್ರ್ಯ ಮಾಡೋದ? ಯಾಕೆಂದರೆ ಕೇವಲ ಮುಕ್ತ ಸ್ವತಂತ್ರ ಮನಸ್ಸು ಸಮಸ್ಯೆಯನ್ನು ಸರಿಯಾಗಿ ಎದುರಿಸಲಿಕ್ಕೆ ಶಕ್ತಿ ಆಗ್ತದೆ. ಯಾವ ಮನಸ್ಸು ಎಲ್ಲ ಸಂಸ್ಕಾರ, ಮಾನ್ಯತೆ, ನಂಬಿಕೆಯ ಪ್ರಭಾವದಿಂದ ಮುಕ್ತ ಆಗ್ತದೋ ಆವಾಗಲೇ ಜೀವನದಲ್ಲಿ ಜೀವನ ತರಹ ಏನಾದರೂ ಆಗ್ತದೆ. ಪ್ರೇಮ ಅನ್ನೋದು ಪುಟಿತದೆ. ಮನಸ್ಸು ಸಂಸ್ಕಾರ, ಮಾನ್ಯತೆಯಿಂದ ಬಂದಿಯಾದಾಗ ಜೀವನದ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನಿಮಗೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬೇಡ, ದುಃಖ ಬೇಡ, ದಾರಿದ್ರ್ಯ ಬೇಡ, ಕಷ್ಟ ಕಾರ್ಪಣ್ಯ ಬೇಡ ಅಂದರೆ ಎಲ್ಲಕ್ಕಿಂತ ಮುಂಚೆ ನೀವು ನಿಮ್ಮ ಮನಸ್ಸನ್ನು ಅರಿಯಬೇಕಾಗ್ತದೆ. ಜೀವನದಲ್ಲಿ ಬದಲಾವಣೆ ಬೇಕು, ರೂಪಾಂತರಣೆ ಬೇಕು ಅಂದರೆ ನಿಮ್ಮ ಮನಸ್ಸನ್ನು ರೂಪಾಂತರಿಸಬೇಕಾಗ್ತದೆ. ಮನಸ್ಸನ್ನು ಬದಲಾಯಿಸದೆ ನಿಮ್ಮ ಧಾರಣೆ, ಮಾನ್ಯತೆ, ಸಂಪ್ರದಾಯನ ಇನ್ನೂ ಅರ್ಥ ಮಾಡಿಕೊಳ್ಳದೆ ಜೀವನ ಹೇಗೆ ಬದಲಾಯಿಸ್ತೀರಾ? ಗಮನ ಕೊಡಿ. ನಿಮ್ಮ ಕ್ರಿಯಾಕಲಾಪದ ಬಗ್ಗೆ, ನಿಮ್ಮ ವಿಚಾರಧಾರೆ ಬಗ್ಗೆ, ಪ್ರತಿಯೊಂದು ಆಯ್ಕೆಯ ಬಗ್ಗೆ
ಏನು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಎಲ್ಲಿ ನೀವು ಮಾನ್ಯತೆಗೆ ಬಂದಿಯಾಗಿದ್ದೀರಿ ಅಂತ, ಎಲ್ಲಿ ಕಂಡೀಷನ್ಡ್ ಆಗಿದ್ದೀನಿ ಅಂತ, ಎಲ್ಲ ನಿಮಗೆ ವಿಶ್ವಾಸ ಕೊಡಲಾಗಿದೆ. ಇದು ಸರಿ ಅಂತ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನಿಮಗೆ ನಿಮ್ಮ ಈ ಧರ್ಮದಿಂದ ಬೇರೆ ಧರ್ಮಕ್ಕೆ, ಬೇರೆ ದೇಶಕ್ಕೆ ಎತ್ತಾಕಿದಾಗ ಏನು ಬದಲಾಗ್ತದೆ? ಅದು ಕೇವಲ ಸಂಸ್ಕಾರ, ಭಾಷೆ, ಶಿಕ್ಷಣ, ವಾತಾವರಣ ಇವೆಲ್ಲ ಪರಿಣಾಮ. ಇದು ನಿಮಗೆ ಅರಿವಾದರೆ ವಿಶ್ವಾಸ ಮಾಡುವ ಅವಶ್ಯಕತೆ ಇಲ್ಲ. ಮನಸ್ಸನ್ನು ಅರಿರಿ, ಬಾಕಿ ಎಲ್ಲ ಅರ್ಥ ಆಗ್ತದೆ.